ಲಾಸ್ಟ್ ಒಂದು 2 days ದಿಂದ ಎಲ್ರದ್ದು ಸ್ಟೇಟಸ್ಸು ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀಲ್ಸು, ಇದು ಶಾರ್ಟ್ ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅನಿಸ್ತು ಒಂದು ಪಾಪ್ಯುಲರ್ ಆಗಿ ಒಂದು ಸಾಂಗ್ ಟ್ರೆಂಡಿಂಗ್ ದಲ್ಲ ಅದ. ಅಟ್ ಸಾಂಗ್ಸ್ ನೋಡಿದಾಗ ನಂಗೂ ಅರ್ಥ ಆಯ್ತು, ಇಲ್ಲ ಬಹಳ ತುಂಬಾ ಮೀನಿಂಗ್ಫುಲ್ ಅದ. ಅದ್ರ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್ ಆಗ್ತದೆ, ಎಮೋಷನಲಿ ಅಟ್ಯಾಚ್ಮೆಂಟ್ ಆಗ್ತದೆ. ನಾನು ನಿಮ್ಗೆ ಆ ಸಾಂಗ್ ಕೇಳಿಸ್ತೀನಿ, ಹಂಗೆ ಸ್ಕ್ರೀನ್ ಮೇಲ್ಗಡೆ ಕೆಲವೊಂದಿಷ್ಟೆಲ್ಲ ಫೋಟೋಸ್ ಬರ್ತಾವ. ಇದು ನಂದು ಡ್ರೀಮ್ಸ್ ಫೋಟೋಸ್ ಎಲ್ಲ ಬರ್ತಾವ. ನಿಮ್ದು ಡ್ರೀಮ್ಸ್ ಏನೇನ್ ಅದಾವ ಅಂತ ಕೇಳಿಸಿಂದ ಈ ವಿಡಿಯೋ ಎಂಡ್ ಅನ್ನೋಷ್ಟಿಗೆ ಲಿಸ್ಟ್ ಮಾಡಿ. ತುಂಬಾ ಇಂಪಾರ್ಟೆಂಟ್. ಮನುಷ್ಯನಿಗೆ ಯಾವ್ದಾದ್ರು ಒಂದು ಡ್ರೀಮ್ ಇರಬೇಕು. ಆ ಡ್ರೀಮ್ ಇದ್ದಾಗ ಮನುಷ್ಯ ಮಾತ್ರ ಕೆಲಸ ಮಾಡಕ್ ರೆಡಿ ಆಗ್ತಾನೆ. ಸಾಂಗ್ ಕೇಳಿಸ್ಕೊಳ್ಳಿ. ಸಾಂಗ್ ಕೇಳಿಸ್ಕೊಂಡ್ರೆ ಅಂದ್ರೆ ನಿಮ್ದು ಮೈಂಡ್ ತುಂಬಾ ಕಾಮ್ ಕೂಲ್ ಆಗ್ತದೆ. ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ನೀ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ಈ ಮುಗಿದೋದ ಅಧ್ಯಾಯ ಮೋಸ್ಟ್ಲಿ ಎಲ್ಲರೂ ಸಾಂಗ್ ಕೇಳಿಸ್ಕೊಂಡ್ರೆ ಅಂತ ಹೇಳಿ ಅನ್ಕೊಂತೀನಿ. ಎಷ್ಟೋ ಜನ ಈ ಸ್ಟೇಟಸ್ ಹಾಕಿ ಎಮೋಷನಲಿ ಫೀಲಿಂಗ್ಸ್ ನೆಲ್ಲ ವ್ಯಕ್ತಪಡಿಸಿ, ಯಾರ್ದೋ ಒಂದು ಫೋಟೋ ಹಾಕಿ, ಮಗನ್ ಫೋಟೋನೋ ಮಗಳ ಫೋಟೋನೋ ಹಳೆಯಂದು ಇನ್ ಯಾರ್ಯಾರ್ದು ಅವ್ರು ಬೇಕಾ ಫ್ರೆಂಡ್ಸ್ದು ನಿಂದು ಲೈಫ್, ಅವ್ರು ಏನೋ ಒಂದು ಸ್ಟ್ರಗಲ್ ಪಡ್ತಿರ್ತಾರಲ್ಲ ಲೈಫ್ ಅಲ್ಲಿ, ಅವ್ರಿಗೆ ಈ ಸಾಂಗ್ಸ್ ಹಾಕಿ ತುಂಬಾ ಜನ ಎಲ್ಲ ಡೆಡಿಕೇಟ್ ಮಾಡಿದ್ರು. ಅನಿಸ್ತು ಇಲ್ಲಪ್ಪ ಎಷ್ಟು ಚೆನ್ನಾಗಿ ಎಮೋಷನಲಿ ಟಚ್ ಅದ, ಎಮೋಷನಲಿ ಹಾರ್ಟ್ ಟಚಿಂಗ್ ಸಾಂಗ್ ಅದ ಅಂತ ಹೇಳಿ ನಂಗೂ ನೋಡಿದಾಗ ಅನಿಸ್ತು. ಇಲ್ಲ, ಇಯರ್ ಫಸ್ಟ್ ದಿನದಲ್ಲಿದ್ದೀವಿ, ನಮ್ದು ಡ್ರೀಮ್ಸ್ ಎಲ್ಲ ಬರ್ದೀವಿ ಅಂತಂದ್ರೆ ಸಕ್ಸಸ್ಫುಲ್ ಆಗ್ತದ. ಆಗ್ಬೇಕು ಆದ್ರೆ ಏನೇನ್ ಮಾಡ್ಬೇಕಂತ ಕೇಳಿಸಿಂದ ನಾನು ನನ್ನ ಜೊತೆಗೆ ನಮ್ ಕೋಚಸ್ ಇದ್ದಾರೆ, ನಮ್ ಸ್ಪಾನ್ಸರ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, ಅವ್ರೆಲ್ಲರೂ ಸೇರಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಿಮ್ ಲೈಫ್ದು ಏನಾದ್ರು ಸಕ್ಸಸ್ಫುಲ್ ಆಗ್ಬೇಕಾದಾಗ ಯಾವ ತರ ನಿಮ್ ಲೈಫ್ ಸಕ್ಸಸ್ಫುಲ್ ಆಗ್ಬೇಕಂತೇಳಿ ಕಮೆಂಟ್ಸ್ ಮಾಡಿ. ವಾಟ್ಸ್ಆಪ್ ಲಿಂಕ್ ಕೆಳಗಡೆ ಬಯೋದಲ್ಲಿ ಹಾಕಿರ್ತೀವಿ, ಅದರಲ್ಲಿ ನಿಮ್ದು ಲಿಸ್ಟ್ ಕಳಿಸಿ, ನಿಮ್ಗೆ ಏನೇನ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ತಾನೆ ಯಾರೆಲ್ಲ ವಿಡಿಯೋಸ್ ನೋಡಿರಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಏನಾದ್ರೂ ಈ ತರದ್ ಬೇಕಿತ್ತು ಅಂತಂದ್ರೆ ಟಾಪಿಕ್ ಹೆಸರು ಹೇಳಿ, ಆ ಟಾಪಿಕ್ ಅನ್ನ ಮಾತಾಡೋಣ. ಥ್ಯಾಂಕ್ ಯು, ಬಾಯ್.